ಸೊ ಟೆಕ್ನಿಕಲಿ ಏನಾಗಿದೆ, ನಾವು ಕಾಲ್ನಡಿಗೆಯಿಂದ ಮಾಡೋಂಥ ಕೆಲಸಗಳೆಲ್ಲ ಕಮ್ಮಿ ಆಗಿ ನಾವು ಟೆಕ್ನಾಲಜಿನ ಅವಲಂಬಿಸ್ಕೊಂಡು ಅದನ್ನ ಈಸಿಯಾಗಿ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಹಳೇದು ಕಂಪೇರ್ ಮಾಡಿದ್ರೆ ಇವಾಗ. ನಾವೀಗ ಬಂದಂತಹ ರೋಗಿಗಳಿಗೆ ಅದು ಯಾವುದರಿಂದ ಬಂದಿದೆ ಅಂತ ನೋಡ್ತೀವಿ. ಈಗ ಅವರಿಗೆ ಬೇಕಾದ ಚಿಕಿತ್ಸೆ ಕೊಡಬೇಕಾಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗಿ ಬಂದಂಥವ್ರಿಗೆ ತಕ್ಷಣ ಕೆಲವು ಸರಿನ ನಮ್ಮಲ್ಲಿ ಬರ್ತಕ್ಕಂಥವ್ರು ಬಹಳ ತಡವಾಗಿ ಬರ್ತಾರೆ. ಕೆಲವರು ತಡವಾಗಿ ಬಂದವರು 6 ಗಂಟೆಗಳ ನಂತರ ಬಂದವರು, 12 ಗಂಟೆಗಳ ನಂತರ ಬಂದವರಿಗೆ ಆಗ ನಾವು ಅವರ ಸಾವನ್ನಪ್ಪುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ನಾನು ಹೇಳಿದೆ, ನಮ್ಮ ಹೊರ ರೋಗಿಗಳಲ್ಲಿ 1200ರಿಂದ 1300 ಹೊರ ರೋಗಿಗಳು ಬರ್ತಾರೆ ಪ್ರತಿನಿತ್ಯ. ಎಮರ್ಜೆನ್ಸಿಗೆ ರೌಂಡ್ ದಿ ಕ್ಲಾಕ್ 200ರಿಂದ 250 ಜನ ಬರ್ತಾ ಇದ್ದಾರೆ. ಅಂದರೆ ಪ್ರತಿನಿತ್ಯ ನೀವು ತಗೊಂಡ್ರೆ ನಾವು 3000ರಿಂದ 3500 ಹೃದ್ರೋಗ ಅಂದರೆ ACS ಅಕ್ಯೂಟ್ ಕರೋನರಿ ಸಿಂಡ್ರೋಮ್ ಅಂತ ಏನು ಹೃದಯಾಘಾತಕ್ಕೆ, ಅದರಲ್ಲಿ ಎಸ್ ಟಿ ಎಲಿವೇಷನ್ ಎಮ್ ಐ ಅಂತ ಇರುತ್ತೆ, ನಾನ್ ಎಸ್ ಟಿ ಎಲಿವೇಷನ್ ಎಮ್ ಐ ಇರುತ್ತೆ. ಹೃದಯ ಸಮಸ್ಯೆ ಮುಂಚೆಗೂ ಇವಾಗೂ ಏನಾದರೂ ಚೇಂಜಸ್ ಇದೆಯಾ, ಬದಲಾವಣೆಗಳಿದೆಯಾ, ಬರೋ ಪಾಪ್ಯುಲೇಷನಲ್ಲಿ ವಯಸ್ಸಲ್ಲಿ ಅಥವಾ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋದು ಇದು ಕ್ವಶನ್ ಇರೋವಂಥದ್ದು. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಪೇಷಂಟ್ಸ್ ವಿಸಿಟಿಂಗ್ ಟು ದ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಸ್ ಏನಿದೆ, ಆ ಪೇಷಂಟ್ಸಲ್ಲಿ ಸಂಖ್ಯೆ ಹೆಚ್ಚಳನೇ ಕಾಣಿಸ್ತಾ ಇದೆ. ಡೆಫಿನೆಟಾಗಿ ಕಮ್ಮಿ ಆಗ್ತಾ ಇರೋದಂತೂ ಇಲ್ಲ. ಬಟ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೇಷಂಟ್ಸು ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ ಆ್ಯಸ್ ವಿ ಮೂವ್ ಆನ್. ಈಗ ಲಾಸ್ಟ್ 10 ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡು ಈಗ ಕಂಪೇರ್ ಮಾಡಿದ್ರೆ ಜನ ಜಾಸ್ತಿ ಆಗ್ತಾ ಇರೋದು ಒಂದು ಸೆಗ್ಮೆಂಟು ಅಂದರೆ ಹೆಚ್ಚು ಯಂಗರ್ ಪಾಪ್ಯುಲೇಷನ್, ಅಂದರೆ ಕಮ್ಮಿ ವಯಸ್ಕರಲ್ಲಿ ಹೃದಯಾಘಾತಗಳು ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಮುಂಚಿನ ದಿನಗಳು ಈಗ 2000 ಆಗಲಿ ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಅಂತಂದರೆ, ಯೂಶಲಿ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅಂತಂದರೆ 60ರಿಂದ 70 ವರ್ಷದವರು ಇಲ್ಲ ಮಧ್ಯವಯಸ್ಕರಿಂದ ಮೇಲ್ಗಡೆ ಇರುವಂಥವರು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ. ರೀಸೆಂಟ್ಲಿ ಆಫ್ ಲೇಟ್ ಈಗ ಹೆಂಗೆ ಕಾಣಿಸ್ತಾ ಇದೆ ಅಂದರೆ 30 ಇಯರ್ಸು 17 ವರ್ಷದವ್ರಿಗೂ ಕೂಡ ನಾವು ಮಾಡಿದ್ವಿ ಹಾರ್ಟ್ ಅಟ್ಯಾಕಿಂದ ಬಂದಿರೋದು. ಸೊ ಆ ಟ್ರೆಂಡು ಮುಂಚೆ ಏಜ್ ಆಗಿರೋರಿಂದ ಇವಾಗ ಕಮ್ಮಿ ವಯಸ್ಕರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಆ್ಯಂಡ್ ಇಟ್ಸ್ ಬಿಕಮಿಂಗ್ ಮೋರ್ ಕಾಮನ್. ಸೊ ಹೆಚ್ಚಾಗಿ ಚಿಕ್ಕ ವಯಸ್ಕರಲ್ಲಿ ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂತ ನೋಡೋದಾದರೆ ಹಲವಾರು ಕಾರಣಗಳಿದ್ದಾವೆ. ಬಟ್ ಅದರಲ್ಲಿ ಪ್ರಿವೆಂಟಬಲ್ ಕಾಸಸ್ ನಾವು ಏನೇನು ಪ್ರಿವೆಂಟ್ ಮಾಡ್ಕೊಳ್ಳೋದು ಅಂತ ಅಂದರೆ, ಯೂಶಲಿ ಹಳೆ ಕಾಲದಲ್ಲಿ ಈ ಕಟ್ ಮಾಡಿ ಬ್ರೇಕ್ ಮಾಡ್ಕೊಳ್ತೀರಲ್ಲ, ಮುಂಚಿನ ದಿನಗಳಲ್ಲಿ ಹವ್ಯಾಸಗಳೇನಿದ್ವು ಅವು ಜಾಸ್ತಿ ಇರಲಿಲ್ಲ. ಈಗ ಸ್ಮೋಕಿಂಗ್ ಆಗಿರ್ಬೋದು, ಹೊಗೆ ಸೊಪ್ಪು ತಿನ್ನೋದಾಗಿರ್ಬೋದು, ಆ ಥರದ್ದೇನಿದೆ ಅದು ದಟ್ ಅಡಿಕ್ಷನ್ ಈಸ್ ಬಿಕಮಿಂಗ್ ಕಾಮನರ್ ಆ್ಯಂಡ್ ಕಾಮನರ್. ಒಂದು. ಎರಡನೇದು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅಂತ ಏನು ಹೇಳ್ತಾ ಇದ್ದೀವಿ. ಈಗ ಸಿಟಿ ಹಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ಸಿಟಿಲಿ ಜಾಸ್ತಿ ಇದೆ. ಸೊ ಈಗ ಒಂದು 2017-18 ಟೈಮಲ್ಲಿ ಡೆಲ್ಲಿಲಿ ಕೂಡ ಒಂದು ಸ್ಮಾಗ್ ಸಿಚುವೇಶನ್ ಬಂದಿತ್ತು. ಆ ಟೈಮಲ್ಲಿ ನೋಡಿದ್ರೆ ಇಟ್ ವಾಸ್ ಲೈಕ್ WHO ಹೇಳ್ತಾ ಇತ್ತು ಏನಂದರೆ, ಒಂದು ದಿನದ್ದು ನಮ್ಮ ಗಾಳಿ ತಗೊಂಡ್ರೆ ಆಲ್ಮೋಸ್ಟ್ ಒಂದು 50 ಸಿಗರೇಟ್ ಸೇರಿದು ಈಕ್ವಲೆಂಟ್ ಬಂದ್ಬಿಡುತ್ತೆ ಅಂತ. ಸೊ ಆ ಥರದ್ದು ಏನಾಗುತ್ತೆ, ಈಗ ಏರ್ ಪೊಲ್ಯೂಷನಲ್ಲೂ ಕೂಡ ಒಂದಷ್ಟು ಸ್ಪೆಸಿಫಿಕ್ ಕಂಟೆಂಟ್ಸ್ ಇರುತ್ತೆ ಯಾವುದ್ಯಾವುದು ಹಾರ್ಟ್ ಅಟ್ಯಾಕ್ನ ಟ್ರಿಗರ್ ಮಾಡೋಂಥದ್ದು. ಸೊ ಅದು ಒಂದು ಪಾಸಿಬಲ್ ಕಾರಣ ಇದೆ. ಮೂರನೇದು ಜೆನೆಟಿಕ್ಸ್. ಈಗ ತಂದೆ ತಾಯಿಗಳಿಗೆ ಕಮ್ಮಿ ವಯಸ್ಸಲ್ಲಿ ಯಾರಿಗಾದ್ರು ಹಾರ್ಟ್ ಅಟ್ಯಾಕ್ ಆಗಿದೆ, ಅದನ್ನ ಇಗ್ನೋರ್ ಮಾಡಿಕೊಂಡು ಆ ಮಕ್ಕಳು ತೋರಿಸ್ಕೊಳ್ಳಿಲ್ಲ ಅಂದರೆ ಅವರಿಗೆ ಯಂಗರ್ ಪಾಪ್ಯುಲೇಷನಲ್ಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕಾಮನ್ ರೀಸನ್ಸ್ ಏನಕ್ಕೆ ಅಂತಂದರೆ, ಒಂದು ಹವ್ಯಾಸಗಳು, ಎರಡನೇದು ಈಗ ಚೇಂಜ್ ಆಗಿರೋವಂಥ ಜೀವನ ಶೈಲಿಗಳು. ಫಾರ್ ಎಕ್ಸಾಂಪಲ್, ಮುಂಚೆ ಹಾಲು ತೊಗೊಂಬರ್ಬೇಕಂದ್ರೆ ನಡ್ಕೊಂಡು ಹೋಗ್ತಾರೋರು, ಈಗ ಬಂದ್ಬಿಟ್ಟು ಮನೆಗೆ ಹಾಕೊಂಡ್ಬಿಡ್ತಾರೆ ಹಾಲು. ಮುಂಚೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗೋರು ಜನ, ಈಗ ತೊಗೊಂಬರ್ತಾರೆ. ಮುಂಚೆ ಈಗ ಹಳ್ಳಿಗಳ ಕಡೆ ಈಗಲೂ ಕೂಡ ಈಗ ನೀರುಗಳು ತಗೋಬೇಕು ಅಂತಂದರೆ ಬಿನ್ಗೆ ತೊಗೊಂಡ್ಬಿಟ್ಟು ಬಾವಿಗಳಿಂದ ತರೋರು, ಈಗ ಎಲ್ಲ ಮನೆಗೆ ಬರುತ್ತೆ. ಸೊ ಟೆಕ್ನಿಕಲಿ ಏನಾಗಿದೆ, ನಾವು ಕಾಲ್ನಡಿಗೆಯಿಂದ ಮಾಡೋಂಥ ಕೆಲಸಗಳೆಲ್ಲ ಕಮ್ಮಿ ಆಗಿ ನಾವು ಟೆಕ್ನಾಲಜಿನ ಅವಲಂಬಿಸ್ಕೊಂಡು ಅದನ್ನ ಈಸಿಯಾಗಿ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಹಳೇದು ಕಂಪೇರ್ ಮಾಡಿದ್ರೆ ಇವಾಗ. ಸೊ ದಟ್ ಈಸ್ ಒನ್ ಆಫ್ ದ ಪಾಸಿಬಲ್ ರೀಸನ್ಸ್ ವೈ ಈಗ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಕಾಣಿಸ್ತಾ ಇದೆ. ನಾಲ್ಕನೇದು, ದ ಅಮೌಂಟ್ ಆಫ್ ಸ್ಟ್ರೆಸ್ ಎವ್ರಿಬಡಿ ಈಸ್ ಟೇಕಿಂಗ್. ಈಗ ಮುಂಚೆ ಆಗಿರ್ಬೋದು, ನೀವು ಯಾವುದೇ ನಿಮ್ಮ ತಂದೆ ಅಥವಾ ಅವರ ತಾತಂದಿರಿಗೆ ಕೇಳಿದ್ರು ಹೇಳ್ತಾರೆ, ಅವ್ರು ನೀಟಾಗಿ ಮಲ್ಕೊಳ್ತಾ ಇದ್ರು 8ರಿಂದ 9 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇದ್ರು. ಯಾರ ಕೈಯಲ್ಲಿ ಮೊಬೈಲ್ ಫೋನ್, ರಾತ್ರಿ 11 ಗಂಟೆ ಆದರೂ ಆಯಿತು, 12 ಗಂಟೆ ಆದರೂ ಮೊಬೈಲ್ ಫೋನಲ್ಲಿ ರೀಲ್ಗಳು ನೋಡ್ತಿರ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಲೇಬೇಕು, ಕೆಲಸ ಮಾಡಬೇಕು, ನಿದ್ದೆ ಬ್ರೇಕ್ ಆಗ್ತಾ ಇದೆ.
ಸೊ ಆ ನಿದ್ದೆ ಪ್ಯಾಟರ್ನ್ಗಳು ತೊಂದರೆ ಆಗ್ತಾ ಇದೆ. ಎರಡನೇದು ಫಾಸ್ಟ್ ವರ್ಲ್ಡ್ ಇದು ಎಲ್ಲ ಹೆಂಗಾಗ್ತಾ ಇದೆ ಅಂತಂದರೆ ಎಲ್ಲದರಲ್ಲೂ ಸ್ಟ್ರೆಸ್ಸು, ಎಲ್ಲದರಲ್ಲೂ ಕಾಂಪಿಟೇಷನ್. ಸೊ ಎವ್ರಿಬಡಿ ಈಸ್ ಪುಟ್ ಇನ್ ಟು ಸ್ಟ್ರೆಸ್ ನಮಗೆ. ಸೊ ಕಾಮನ್ ರೀಸನ್ಸು ಸ್ಟ್ರೆಸ್ಸು ಇವೆಲ್ಲನೂ ಕ್ಯುಮುಲೇಟಿವ್ ಆಗಿ ಒಂದೇ ಪರ್ಟಿಕ್ಯುಲರ್ ರೀಸನಿಂದ ಯಂಗರ್ ಏಜ್ ಗ್ರೂಪಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಕ್ಕಿಂತ ದೀಸ್ ಆರ್ ಆಲ್ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸಸ್. ಇಷ್ಟೊಂದು ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಯಂಗರ್ ಪಾಪ್ಯುಲೇಷನ್. ಹಾರ್ಟ್ ಅಟ್ಯಾಕ್ ಅನ್ನೋದು ಮುಂಚೆ ಸಿಂಪ್ಟಮ್ ಕೊಡುತ್ತಾ ಇಲ್ಲ ಸಡನ್ನಾಗಿ ಬರುತ್ತಾ ಅನ್ನೋದು ಪ್ರಶ್ನೆ. ಮೆಜಾರಿಟಿ ಆಫ್ ದ ಟೈಮ್ ಟಿಪಿಕಲ್ ಹಾರ್ಟ್ ಅಟ್ಯಾಕ್ಸ್ ಹೆಂಗೆ ಹಳೆ ಈಗ ಏಜ್ ಆಗಿರೋರಲ್ಲಿ ಏನಾಗ್ತದೆ ಅಂತಂದರೆ ಒಂದಲ್ಲ ಒಂದು ಸಿಂಪ್ಟಮ್ ಕೊಟ್ಟೆ ಕೊಡುತ್ತೆ. ಎಸ್ಪೆಷಲಿ ಅವ್ರು ಮಾಡ್ತಾ ಇರೋಂಥ ಜೀವನ ಶೈಲಿ ಇಲ್ಲ, ರೆಗ್ಯುಲರಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೋ ನಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೋ ಒಂದು ಜಾಗದಿಂದ ಇನ್ನೊಂದು ಜನಕ್ಕೆ ದಿನ. ಆ ಹೋಗೋವಂಥ ಜಾಗದಲ್ಲಿ ಡೈಲಿ ಆ ಡಿಸ್ಟೆನ್ಸ್ ಕವರ್ ಮಾಡೋ ಅಷ್ಟೊತ್ತಿಗೆ ಎದೆನೋ ಬರೋವಂಥದ್ದಾಗಲಿ ಇಲ್ಲ ಸುಸ್ತಾಗುವಂಥದ್ದಾಗಲಿ ಅಥವಾ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಾಗ್ತಾಯಿತ್ತೋ ಅಷ್ಟು ಮಾಡಲಿಕ್ಕಾಗಲ್ಲ. ಆ ಸಿಂಪ್ಟಮ್ಸ್ ತೋರಿಸ್ಕೊಡುತ್ತೆ ಸ್ವಲ್ಪ ದಿನದ ಮುಂಚೆ. ಆ ಸಿಂಪ್ಟಮ್ ಬಂದಾಗ ಮುನ್ನೆಚ್ಕೊಟ್ಕೊಂಡು ಬಂದುಬಿಟ್ಟು ಡಾಕ್ಟ್ರುಗಳಿಗೆ ತೋರಿಸ್ಕೊಂಡ್ರೆ ಕೆಲವು ಟೆಸ್ಟ್ಗಳಿರ್ತವೆ, ಟ್ರೆಡ್ಮಿಲ್ ಟೆಸ್ಟ್ ಆಗಿರ್ಬೋದು, ECG ಎಕೋ ಆಗಿರ್ಬೋದು, ಅದನ್ನ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಬಂದಿದ್ದರೆ ಮುಂದೆ ಇನ್ನು ಮೇಜರ್ ಅಟ್ಯಾಕ್ ಆಗುವಂಥ ಸಂಭವಿಸೋಂಥದ್ದನ್ನ ಪ್ರಿವೆಂಟ್ ಮಾಡ್ಬೋದು. ಇನ್ನು ಕೆಲವು ಒಂದು ಸೆಟ್ ಆಫ್ ಪಾಪ್ಯುಲೇಷನ್, ವೆರಿ ಸ್ಮಾಲ್ ಗ್ರೂಪ್ ಆಫ್ ಪಾಪ್ಯುಲೇಷನಲ್ಲಿ ಏನಾಗ್ತದೆ ಅಂದರೆ ಸಿಂಪ್ಟಮೇ ಇರಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಎಸ್, ದಟ್ ಈಸ್ ಆಲ್ಸೋ ಪಾಸಿಬಲ್. ಅದು ಪ್ರಿವೆಂಟ್ ಮಾಡೋವಂಥದ್ದು ಕಷ್ಟ. ಬಟ್ ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ರೆಗ್ಯುಲರ್ ಸ್ಕ್ರೀನಿಂಗ್ ಚೆಕಪ್ಸ್, ವೆಲ್ನೆಸ್ ವಿಸಿಟ್ಸ್ ಅಂತ ಹೇಳ್ತೀವಿ. ಈಗ ಏನಾಗುತ್ತೆ, ಎವ್ರಿ ಇಯರ್ ಅಥವಾ 2 years ನಾರ್ಮಲ್ ಪಾಪ್ಯುಲೇಷನ್ ಎಬೋ 40 years ಆಫ್ ಏಜ್ ಇರ್ಬೋದು, ಇಲ್ಲಾಂದರೆ ಯಂಗರ್ ಪಾಪ್ಯುಲೇಷನ್ ವಿತ್ ಫ್ಯಾಮಿಲಿ ಹಿಸ್ಟ್ರಿ, ಯಾರು ತಂದೆ ತಾಯಿಗಳಲ್ಲಿ ಅಥವಾ ಅಜ್ಜಿ ತಾತಂದ್ರೆ ಅಣ್ಣ ತಮ್ಮಂದ್ರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವ್ರನ್ನ ಕರೆಸ್ಬಿಟ್ಟು ಎವ್ರಿ ಇಯರ್ಲಿ ಈ ಥರ ಸ್ಟ್ರೆಸ್ ಮಾಡಿಬಿಟ್ಟು ಮಾಡೋವಂಥ ಟೆಸ್ಟ್ಗಳು ಒಂದಷ್ಟು ಇರುತ್ತೆ. ಅದನ್ನು ಮಾಡಿದ್ರೆ ಮುಂದೆ ಆಗೋವಂಥದ್ದನ್ನ ಇವಾಗಲೇ ಕಂಡುಹಿಡಿದು ಅದನ್ನು ಪ್ರಿವೆಂಟ್ ಮಾಡೋ ಪಾಸಿಬಿಲಿಟೀಸ್ ಇರ್ತದೆ. ಡೈಲಿ ಈಗ ಜಯದೇವ ಆಸ್ಪತ್ರೆಗೆ ಅಂದರೆ ಈಗ ಇಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 5-6 ICUಗಳಿದ್ದಾವೆ. ಒಂದು ICU ಸೀಮಿತವಾಗಿ ಬರೀ ಹಾರ್ಟ್ ಅಟ್ಯಾಕ್ ಸ್ಟೆಮಿ ಅಂತ ಏನು ಹೇಳ್ತೀವಿ ಅದು ಸೀಮಿತವಾಗಿ ಅದಕ್ಕೋಸ್ಕರ ಅಂತ ಒಂದು ಸಪ್ರೇಟ್ ICU ಮೇಂಟೈನ್ ಮಾಡಿದ್ದಾರೆ. ಆ ಸ್ಪೆಸಿಫಿಕ್ ಗ್ರೂಪ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಏನಿದೆ ಪ್ರತಿದಿನಕ್ಕೆ ಅಟ್ಲೀಸ್ಟ್ 30ರಿಂದ 40 ಜನ ಆದರೂ ಅಡ್ಮಿಟ್ ಆಗ್ತಾರೆ. ಬೇರೆ ಅಡ್ಮಿಷನ್ಸ್ ಇರುತ್ತದೆ, ಸ್ಟೆಮಿ ಅಂತ ಹೇಳ್ತೀವಿ, ಅದು ಬೇರೆ ICUಗಳಲ್ಲಿ ಅಡ್ಮಿಟ್ ಆಗುತ್ತೆ, ಅದು 30ರಿಂದ 40 ಜನ ಆಗಿರ್ಬೋದು. ಹಾರ್ಟ್ ಫೇಲ್ಯೂರ್ಸ್ ಅಂತ ಹೇಳ್ತೀವಿ, ಅದೊಂದು 40ರಿಂದ 50 ಜನ. ಸೊ ಡೈಲಿ ಅಡ್ಮಿಷನ್ಸ್ ಅಂತ ಹೇಳೋದಂತ ಆದರೆ 100ರಿಂದ 150 ಜನ ಅಡ್ಮಿಷನ್ ಆಗುತ್ತೆ. ಅದರಲ್ಲಿ ಈಗ ಇತ್ತೀಚೆಗೆ ಕೆಲವೆಲ್ಲ ನಾವು ನ್ಯಾನೋ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತಲೂ ಸಹ ಪತ್ತೆ ಹಚ್ಚಿದ್ದಾರೆ. ಅಂದರೆ ಪರಿಸರದಲ್ಲಿ ನಾವು ತಿನ್ನುವ ಆಹಾರದಲ್ಲಿ, ತಿನ್ನುವ ತರಕಾರಿಯಲ್ಲಿ ಈ ಕೆಮಿಕಲ್ಸ್ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಪರಿಸರ ಮಾಲಿನ್ಯ, ಅದರ ಜೊತೆಗೆ ತಂದೆ ತಾಯಿಗಳಲ್ಲಿ ಅಥವಾ ಅವರ ಅಣ್ಣ ತಮ್ಮಂದರಲ್ಲಿ ಕಿರಿ ವಯಸ್ಸಿನಲ್ಲಿ ಯಾರಾದರೂ ಹೃದಯಾಘಾತ ಆಗಿದ್ದರೆ ಜೆನೆಟಿಕ್ ಕಂಪನಿ, ಇದು ಅನುವಂಶೀಯತೆ. ಅವರಲ್ಲಿ ಯಾರಾದರೂ ಈಗ ಎಷ್ಟೋ ಸರಿ ಬರ್ತಾರೆ, ನಮ್ಮ ತಂದೆಗೆ 45 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, 50 ವರ್ಷದಲ್ಲಿ ಬೈಪಾಸ್ ಆಯಿತು. ಈ ಥರ ತಂದೆ ತಾಯಿಗಳಿಗೂ ಸಹ ಏನಾದರೂ ಇದ್ದರೂ ಸಹ ಅನುವಂಶಿಕತೆಯಿಂದಲೂ ಸಹ ಹೃದಯಾಘಾತ ಕಿರು ವಯಸ್ಸಿನಲ್ಲಿ ಆಗುತ್ತೆ. ನಮ್ಮಲ್ಲಿ ಈಗ ಎಲ್ಲ ನಾವು ವಿಶ್ಲೇಷಿಸಿದಾಗ ಯುವಕರಲ್ಲಿ ಕಾಣ್ತಕ್ಕಂಥದ್ದು 45 ವರ್ಷದಿಂದ ಕಿರಿಯವರು. ನಮ್ಮಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಗೆ ಪ್ರತಿನಿತ್ಯ ನಮ್ಮಲ್ಲಿ ಇಲ್ಲಿ ಬರ್ತಕ್ಕಂಥವರು, ಎಮರ್ಜೆನ್ಸಿ ವಿಭಾಗಕ್ಕೆ ಬರ್ತಕ್ಕಂಥವರು ಪ್ರತಿನಿತ್ಯ 300 ಜನ ಇರ್ತಾರೆ. 300 ಜನದಲ್ಲಿ ಒಂದು 30 ಜನರಲ್ಲಿ ಈ ಹೃದಯಾಘಾತ ಇರುತ್ತೆ. ಇನ್ನು ಉಳಿದವರಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ. ಇದರಲ್ಲಿ ನಾವು ಅನಲೈಸ್ ಮಾಡಿದಾಗ ಕಿರಿ ವಯಸ್ಸಿನವರು ಅಂದರೆ 40-45 ವರ್ಷಕ್ಕಿಂತ ಕಡಿಮೆ ಇರೋರು ಒಂದು 20% ಕಿರಿ ವಯಸ್ಸಿನವರು ಇರ್ತಾರೆ. ಅವರಲ್ಲಿ ನಾವು ನೋಡಿದಾಗ ಈ ಮೇಲೆ ನಾನು ತಿಳಿಸಿದಂತಹ ಕಾರಣಗಳು, ಸ್ಮೋಕಿಂಗು, BP, ಆಮೇಲೆ ಬ್ಲಡ್ ಶುಗರ್ ಜಾಸ್ತಿ ಇರ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತಕ್ಕಂಥದ್ದು, ಇವೆಲ್ಲ ಕಾರಣಗಳು. ಏನಾಗುತ್ತೆ ಅಂದರೆ ಸಡನ್ ಕಾರ್ಡಿಯಕ್ ಅರೆಸ್ಟ್ ಅಂತಕ್ಕಂಥದ್ದು ಹೃದಯಾಘಾತ ಆದವ್ರಿಗೂ ಬರ್ಬೋದು, ಹೃದಯಾಘಾತ ಆಗದಲ್ಲೇ ಇರೋರಿಗೂ ಸಡನ್ ಕಾರ್ಡಿಯಕ್ ಅರೆಸ್ಟ್ ಅಂತ. ಈಗ 15 ವರ್ಷ 20 ವರ್ಷ ವಯಸ್ಸಿನವರಲ್ಲಿ ನಾವೇನು ಹೇಳ್ತೀವಿ, ಹಾರ್ಟ್ ಮಸಲ್ ಡಿಸಾರ್ಡರ್ಸ್ ಅಂತ ಇರುತ್ತೆ. ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಕೆಲವು ಸರಿ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದರೆ ಹಾರ್ಟ್ ಮಸಲ್ಗೆ ಸಂಬಂಧಪಟ್ಟ ಕಾಯಿಲೆ ಇರುತ್ತೆ, ರಕ್ತನಾಳಗಳಿಗೆ ಸಂಬಂಧಪಟ್ಟ ಕಾಯಿಲೆ ಇರೋದಿಲ್ಲ. ಎರಡನೇದು, ಕೆಲವು ಸರಿನ ಕೆಲವು ಲಾಂಗ್ QT ಸಿಂಡ್ರೋಮ್ ಅಂತ ಇರುತ್ತೆ, ಬ್ರುಗಾಡ ಸಿಂಡ್ರೋಮ್ ಅಂತ ಇರುತ್ತೆ. ಅಂದರೆ
ಅವರು ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿ ಸಡನ್ನಾಗಿ ಅವರು ಹಾರ್ಟ್ ರೇಟು ಫಾಸ್ಟಾಗಿ ಹೊಡ್ಕೊಂಡ್ಬಿಟ್ಟು ನಿಂತೋಗ್ತಕ್ಕಂಥದ್ದು, ಅದಕ್ಕೆ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿ ಆಫ್ ಹಾರ್ಟ್ ಅಂತ ಹೇಳ್ತೀವಿ. ಕೆಲವು ಸರಿ ಅರಿಥ್ಮೋಜೆನಿಕ್ ರೈಟ್ ವೆಂಟ್ರಿಕ್ಯುಲರ್ ಡಿಸ್ಪ್ಲೇಸಿ ಅಂತ ಇರುತ್ತೆ. ಹೀಗೆ ಅದು ರಕ್ತನಾಳಗಳ ಸಂಬಂಧಪಟ್ಟ ಅಲ್ಲದೇ ಇರತಕ್ಕಂಥವು ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿಯಿಂದ ಆಗ್ತಕ್ಕಂಥದ್ದು ಕಾರ್ಡಿಯೋಮಯೋಪತೀಸ್ ಇರ್ಬೋದು, ಹಾಗೂ ಲಾಂಗ್ ಕ್ಯೂಟಿ ಸಿಂಟಮ್ಸ್ ಇರ್ಬೋದು, ಮುರುಗಾಡ ಸಿಂಟಮ್ಸ್ ಅನ್ನೋದು ಇದು ಚಿಕ್ಕ ವಯಸ್ಸಿನಲ್ಲಿ ಬರುತ್ತೆ. ಕೆಲವೊಮ್ಮೆ ಇವನ್ 20 ವರ್ಷದ ಕೆಳಗಡೆ ಇರೋರಿಗೆ ಒಂದು ಜೆನೆಟಿಕ್ ಇನ್ಫ್ಲೂಯೆನ್ಸ್ ಇರುತ್ತೆ. ನಾವೇನು ಹೇಳ್ತೀವಿ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತ ಇರುತ್ತೆ. ಅದರಲ್ಲಿ ಅವರ ಕೊಲೆಸ್ಟ್ರಾಲ್ಗಳು ಅಂಶ ನೋಡಿದರೆ ಚಿಕ್ಕ ವಯಸ್ಸಿನಲ್ಲಿ 15-20 ವರ್ಷದಲ್ಲೇ 300, 400, 500 ಈಗೆಲ್ಲ ಕೆಟ್ಟ ಕೊಲೆಸ್ಟ್ರಾಲ್ LDL ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಅದರಿಂದಲೂ ಸಹ ಹೃದಯಾಘಾತ ಆಗ್ಬೋದು, ಹೃದಯ ಸ್ತಂಭನೂ ಆಗುತ್ತೆ. ನಾವೀಗ ಬಂದಂತಹ ರೋಗಿಗಳಿಗೆ ಅದು ಯಾವುದರಿಂದ ಬಂದಿದೆ ಅಂತ ನೋಡ್ತೀವಿ. ಈಗ ಅವರಿಗೆ ಬೇಕಾದ ಚಿಕಿತ್ಸೆ ಕೊಡಬೇಕಾಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗಿ ಬಂದಂಥವ್ರಿಗೆ ತಕ್ಷಣ ಕೆಲವು ಸರಿನ ನಮ್ಮಲ್ಲಿ ಬರ್ತಕ್ಕಂಥವ್ರು ಬಹಳ ತಡವಾಗಿ ಬರ್ತಾರೆ. ಕೆಲವರು ತಡವಾಗಿ ಬಂದವರು 6 ಗಂಟೆಗಳ ನಂತರ ಬಂದವರು, 12 ಗಂಟೆಗಳ ನಂತರ ಬಂದವರಿಗೆ ಆಗ ನಾವು ಅವರ ಸಾವನ್ನಪ್ಪುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕರೆಕ್ಟ್ ಟೈಮಿಗೆ ಬಂದಂಥವ್ರಿಗೆ ನಾವು ಕೆಲವು ಸರಿನ ಅವ್ರಿಗೆ ಈ ರಕ್ತನಾಳದಲ್ಲಿ ಒಂದು ರಕ್ತ ಹೆಪ್ಪುಗಟ್ಟುತ್ತೆ, ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ ಕೊಡ್ತೀವಿ. ಅಂದರೆ ರಕ್ತ ಪ್ರಚಲನೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಬೇಕಾದ ಇತರೆ ಆಂಟಿಪ್ಲಾಟ್ಲೆಟ್ಸ್ ಅಂತ ಕೊಡ್ತೀವಿ. ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತಕ್ಕಂಥ ಸ್ಟಾರ್ಟಿಂಗ್ಸ್ ಔಷಧಿಗಳು ಕೊಡ್ತೀವಿ. ಕೆಲವು ಸರಿನ ಅವರು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ, ಅದು ಥ್ರಾಂಬೋಲಿಟಿಕ್ ಥೆರಪಿ ಅಥವಾ ಫೈಬ್ರಿನೋಲಿಟಿಕ್ ಥೆರಪಿಗಿಂತ ತಕ್ಷಣ ಬಂದವರಿಗೆ ಡೈರೆಕ್ಟಾಗಿ ನಾವು ಕ್ಯಾತ್ ಲ್ಯಾಬಿಗೆ ಕರ್ಕೊಂಡೋಗಿ ಅಲ್ಲಿ ಆಂಜಿಯೋಗ್ರಾಮ್ ಮಾಡಿ ಯಾವುದು ರಕ್ತನಾಳ ಬ್ಲಾಕ್ ಆಗಿರುತ್ತೆ ಅದು ಓಪನ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಅದು ಯಾಕೆ ಬಂದಿದೆ, ಈ ಕಾರಣಗಳಲ್ಲಿ ಏನಾದರೂ ಇದೆಯಾ, ಸ್ಮೋಕಿಂಗ್ ಇದ್ದರೆ ಸ್ಮೋಕಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ. ಅವರಿಗೆ ಹೈಪರ್ ಟೆನ್ಷನ್ ಇದ್ದರೆ ಅದಕ್ಕೆ ತಕ್ಕ ಮೆಡಿಸಿನ್ಸ್ ಕೊಡ್ತೀವಿ. ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತೀವಿ. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಔಷಧಿಗಳು ಕೊಡ್ತೀವಿ. ಹಾಗೂ ಹೃದಯದ ಸ್ನಾಯು ಏನಾದರೂ ಹೃದಯದ ಕ್ಷಮತೆ ಕಡಿಮೆ ಇದ್ದರೆ ಅದನ್ನು ವೃದ್ಧಿಯಾಗತಕ್ಕಂತಹ ಕೆಲವು ಔಷಧಿಗಳನ್ನು ಸಹ ಕೊಡಬೇಕಾಗುತ್ತೆ. ತಡೆಗಟ್ಟುವುದಕ್ಕೆ ಇಂಪಾರ್ಟೆಂಟು ರಿಸ್ಕ್ ಫ್ಯಾಕ್ಟರ್ಸ್ ಎಜುಕೇಟ್ ಮಾಡ್ತೀವಿ. ದೈಹಿಕ ಚಟುವಟಿಕೆ ಇರಲಿ, ಆಹಾರ ಪದ್ಧತಿಯನ್ನು ಸರಿಯಾಗಿ ನೋಡ್ಕೊಳ್ಳಿ, ಜಿಡ್ಡಿನ ಅಂಶ ಅಥವಾ ರೆಡ್ ಮೀಟ್ ಕಡಿಮೆ ಮಾಡಿ, ಮೋರ್ ಆಫ್ ವೆಜಿಟೇರಿಯನ್ ಡಯಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀವಿ. ಹಾಗೂ ಅವ್ರಿಗೇನಾದರೂ ಅತಿ ರಕ್ತದ ಒತ್ತಡ ಹಾಗೂ ಮಧುಮೇಹನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಆಹಾರದ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆ ಮಾಡಿ ತೂಕವನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಅದೇ ರೀತಿ ಅವರಿಗೇನಾದರೂ ಸ್ಟ್ರೆಸ್ ಇದ್ದರೆ ಕೆಲವೊಮ್ಮೆ ಮೆಡಿಟೇಷನ್ನು, ಯೋಗ ಮಾಡಿ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಈಗ ಅಲ್ಲಿರ್ತಕ್ಕಂಥ ಕಾರಣಗಳನ್ನು ನೋಡಿ ಅದಕ್ಕೆ ತಕ್ಕಾದ ಒಂದು ಚಿಕಿತ್ಸೆ ಕೊಡುವ ಜೊತೆಗೆ ಅವರಿಗೆ ಸೆಕೆಂಡ್ರಿ ಪ್ರಿವೆನ್ಷನ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ನಮ್ಮಲ್ಲಿ ಈಗ ಜಯದೇವದಲ್ಲಿ ಕೇವಲ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಿಂದಲೂ ಬರ್ತಾರೆ. ನಮ್ಮಲ್ಲಿ ಈಗ ಪಕ್ಕ ತಮಿಳುನಾಡಿಂದ ಬರ್ತಾ ಇದ್ದಾರೆ, ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾರೆ, ಹಾಗೂ ಬಿಹಾರ್, ವೆಸ್ಟ್ ಬೆಂಗಾಲ್, ಇವನ್ ನಾರ್ತ್ ಇಂಡಿಯಾದಿಂದಲೂ ಸಾಕಷ್ಟು ಪೇಷಂಟ್ ಬರ್ತಾರೆ. ಕೆಲವೊಮ್ಮೆ ಈಗ ಬಾಂಗ್ಲಾದೇಶದಿಂದ ಕೆಲವು ರೋಗಿಗಳು ಬರ್ತಾ ಇದ್ದಾರೆ. ಕೆಲವರು ಚಿಕ್ಕ ಮಕ್ಕಳ ಸರ್ಜರಿಗೆ ಇತ್ತೀಚೆಗೆ ನಾವು ಕಳೆದ ವರ್ಷದಲ್ಲಿ ಇಥಿಯೋಪಿಯಾದಿಂದ ಬಂದಂತಹ, ನೈಜೀರಿಯಾದಿಂದ ಬಂದಂತಹ ರೋಗಿಗಳು ಸಹ ಚಿಕ್ಕ ಮಕ್ಕಳಲ್ಲಿ ಹೃದಯದ ಚಿಕಿತ್ಸೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಕೋವಿಡ್ನಿಂದ ಹಾಗೂ ಕೋವಿಡ್ ವ್ಯಾಕ್ಸಿನೇಷನ್ನಿಂದ ಹೃದಯಾಘಾತ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಅರ್ಲಿ ಪಾರ್ಟ್, ಅಂದರೆ ಕೋವಿಡ್ ಬಂದಂತಹ 3 ತಿಂಗಳು 6 ತಿಂಗಳು ಅಥವಾ ಕೋವಿಡ್ ಟೈಮ್ನಲ್ಲಿ ವರ್ಷದ ಒಳಗಡೆ ಹೃದಯಾಘಾತ ಜಾಸ್ತಿ ಆಗ್ತಾಯಿತ್ತು, ಪಲ್ಮನರಿ ಎಂಬಾಲಿಸಮು ಜಾಸ್ತಿ ಆಗ್ತಾಯಿತ್ತು. ಅದ ನಂತರ ಈಗ ನಾವು ಸಹ ಅಧ್ಯಯನ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಪ್ರಪಂಚದಲ್ಲಿ ಇರತಕ್ಕಂತಹ ಈ ವೈಜ್ಞಾನಿಕ ಜರ್ನಲ್ಸ್ ಏನಿದೆ ಅವುಗಳಲ್ಲಿ ಈಗ ಏನು ಪಬ್ಲಿಷ್ ಆಗಿದೆ, ಎಲ್ಲಿಯೂ ಸಹ ಈ ವ್ಯಾಕ್ಸಿನ್ ತಗೊಂಡವರಿಗೆ ಹೃದಯಾಘಾತ ಆಗುವ ಏನು ಮಾಹಿತಿ ಇಲ್ಲ. ಹಾಗೂ ಕೋವಿಡ್ನಿಂದ ಬಳಲಿದವರಿಗೆ 3 ವರ್ಷಗಳ ನಂತರ ಇತ್ತೀಚೆಗೆ ಒಂದು ಸ್ಟಡಿ ಪಬ್ಲಿಷ್ ಆಗಿದೆ. ಅದರಲ್ಲಿಯೂ ಸಹ ಅಲ್ಲಿ ಯಾವುದೇ ಆದ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಅವಕಾಶ ಇರೋದಿಲ್ಲ. ಅಂದರೆ ಶುರುವಿನಲ್ಲಿ 1 ವರ್ಷದ ಒಳಗಡೆ ಇರತಕ್ಕಂಥವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. 3 ವರ್ಷದ ನಂತರ ಬಹಳಷ್ಟು ಜನ ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಒಂದು ಏನು ಫೆಟೀಗ್ ಅಂತ ಹೇಳ್ತೀವಿ, ಆಯಾಸ ಇರ್ತಕ್ಕಂಥದ್ದು ಅಥವಾ ನಿದ್ರಾಹೀನತೆ, ಹಾಗೂ ಕೆಲವು ಸ್ವಲ್ಪ ಸ್ಮಾಲ್ ನ್ಯೂರೈಟಿಸ್ ಅಂತ ಬರ್ತಾರೆ. ಹಾಗೂ ರೆಸ್ಪಿರೇಟರಿ ಫಂಕ್ಷನ್ಗಳು, ಲಂಗ್ ಫಂಕ್ಷನ್ಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗೂ ಕೆಲವೊಮ್ಮೆ ಈ ಮಯೋಕಾರ್ಡೈಟಿಸ್ ಅಂತ ಆಗುತ್ತೆ, ವೈರಲ್ ಮಯೋಕಾರ್ಡೈಟಿಸ್ ಅಂತ ಆ ಥರ ಆದವರಿಗೆ ಸ್ವಲ್ಪ ಮಿನಿಮಲ್ LV ಹಾರ್ಟ್ ಫಂಕ್ಷನ್ಸ್ ಕಡಿಮೆ ಇರುತ್ತೆ. ಅದು ಬಿಟ್ಟರೆ ಹೃದಯಾಘಾತಕ್ಕೂ ಈಗ 3 ವರ್ಷದ ನಂತರ ಬಂದಂತಹ ಕೋವಿಡ್ ಬಂದಂತಹ
ಕೋವಿಡ್ನಲ್ಲಿ ಬಳಲಿದಂಥ ರೋಗಿಗಳಿಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಏನಿಲ್ಲ. ಅದ್ರ ಜೊತೆಗೆ ಈ ವ್ಯಾಕ್ಸಿನಿಂದಲೂ ಸಹ ಯಾವುದೇ ರೀತಿಯ ಇಂಪ್ಯಾಕ್ಟ್ ವ್ಯಾಕ್ಸಿನ್ ಹಾಕಿಸ್ಕೊಂಡವರಿಗೆ ಪ್ರೊಟೆಕ್ಷನ್ ಇದೆ ಅಂತ ಅಧ್ಯಯನಗಳ ಪ್ರಕಾರ ತಿಳಿದಿದೆ. ಈಗ ನಾನು ಹೇಳಿದೆ, ನಮ್ಮ ಹೊರ ರೋಗಿಗಳಲ್ಲಿ 1200ರಿಂದ 1300 ಹೊರ ರೋಗಿಗಳು ಬರ್ತಾರೆ ಪ್ರತಿನಿತ್ಯ. ಎಮರ್ಜೆನ್ಸಿಗೆ ರೌಂಡ್ ದಿ ಕ್ಲಾಕ್ 200ರಿಂದ 250 ಜನ ಬರ್ತಾ ಇದ್ದಾರೆ. ಅಂದರೆ ಪ್ರತಿನಿತ್ಯ ನೀವು ತಗೊಂಡ್ರೆ ನಾವು 3000ರಿಂದ 3500 ಹೃದ್ರೋಗ ಅಂದರೆ ACS ಅಕ್ಯೂಟ್ ಕರೋನರಿ ಸಿಂಡ್ರೋಮ್ ಅಂತ ಏನು ಹೃದಯಾಘಾತಕ್ಕೆ, ಅದರಲ್ಲಿ ಎಸ್ ಟಿ ಎಲಿವೇಷನ್ ಅಂತ ಇರುತ್ತೆ, ನಾನ್ ಎಸ್ ಟಿ ಎಲಿವೇಷನ್ ಇರುತ್ತೆ. 3500ರಿಂದ 3600 ಜನಗಳು ಬರ್ತಾರೆ ಪ್ರತಿ ತಿಂಗಳು. ಇತ್ತೀಚಿನ ಕಳೆದ 2-3 ದಿನಗಳಲ್ಲಿ ಈ ಮಾಧ್ಯಮದಲ್ಲಿ ಈ ಹಾಸನದಲ್ಲಿ ಯುವಕರಲ್ಲಿ ಜಾಸ್ತಿ ಹೃದಯಾಘಾತ ಇದೆ ಎನ್ನುವುದನ್ನು ನೋಡಿ ಈಗ ಸ್ವಲ್ಪ ಜನಗಳು ಉದ್ವೇಗಕ್ಕೊಳಗಾಗಿ ಭಯ ಆತಂಕದಿಂದ ಬಹಳಷ್ಟು ಜನ OPDನಲ್ಲಿ ಬರ್ತಾ ಇದ್ದಾರೆ ಯುವಕರು. ಅವರಿಗೆ ಪರೀಕ್ಷೆ ಮಾಡಿದಾಗ ಎಷ್ಟು ಜನಗಳಿಗೆ ಏನೂ ಇರೋದಿಲ್ಲ. ಆ ರಿಪೋರ್ಟ್ಸ್ಗಳು ನೋಡಿ ಯಾವುದೇ ಎದೆ ನೋವು ಇರ್ಬೋದು, ಸಣ್ಣ ಅದಕ್ಕೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಇಲ್ಲದೇ ಇದ್ದರೂ ಸಹ ಅವರು ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಇಂಪಾರ್ಟೆಂಟು ನಾವು ಹೃದಯಾಘಾತಕ್ಕೆ ಸರಿಯಾದ ಚಿಕಿತ್ಸೆ ಅಂದರೆ ಸರಿಯಾದ ಟೈಮ್ನಲ್ಲಿ, ಅಂದರೆ ಟೈಮು ಅನ್ನೋದು ಬಹಳ ಕ್ರಿಟಿಕಲ್ ಇರುತ್ತೆ. ಅಂದರೆ ಎದೆ ನೋವು ಬಂದ ತಕ್ಷಣ, ಹೃದಯಾಘಾತ ಆದ ತಕ್ಷಣ 1 ಗಂಟೆ 2 ಗಂಟೆ 3 ಗಂಟೆ ಒಳಗಡೆ ಅವರು ಬಂದು ಔಷಧಿಗಳನ್ನು ತಗೊಂಡ್ರೆ ಇದು ಸಾವನ್ನಪ್ಪುವ ಸಂಖ್ಯೆ ಕಡಿಮೆ ಆಗುತ್ತೆ. ಈಗಾಗಲೇ ನಮ್ಮ ಸರ್ಕಾರ ಆರೋಗ್ಯ ಕುಟುಂಬ ಕಲ್ಯಾಣ ವಿಭಾಗದಲ್ಲಿ ಈಗಾಗಲೇ ನಾವು ಸ್ಟೆಮಿ ಕರ್ನಾಟಕ ಅಂತ ಒಂದು ಮಾಡಿದ್ದೀವಿ. ಅಂದರೆ ಪ್ರತಿ ತಾಲೂಕುಗಳಲ್ಲಿ ಒಂದು ಓದಿದ ತಕ್ಷಣ, ಯಾಕಂದರೆ ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸಿಟಿಗಳಿಗೆ ಬರೋದು ಲೇಟ್ ಆಗುತ್ತೆ, ಅಲ್ಲಿ ತಕ್ಷಣ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈಗ 86 ತಾಲೂಕುಗಳು, ಶುರುವಿನಲ್ಲಿ ನಮ್ಮ ಜಯದೇವ, ಮೈಸೂರು ಹಾಗೂ ಬೆಂಗಳೂರು, ಕಲಬುರಗಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯ ಸುತ್ತಮುತ್ತ 100 ಕಿಲೋಮೀಟ್ರ್ ಒಳಗಡೆ ಇರತಕ್ಕಂಥ 15 ತಾಲೂಕುಗಳು, ಅಲ್ಲಿ ನಾವು ಈಗ 45 ತಾಲೂಕುಗಳಿತ್ತು. ಇದನ್ನು ವಿಸ್ತರಣೆ ಮಾಡಿ ಇನ್ನೂ 41 ತಾಲೂಕುಗಳಲ್ಲಿ ಸಹ, ಅಂದರೆ 86 ತಾಲೂಕುಗಳು ಹಾಗೂ 10 ಡಿಸ್ಟಿಕ್ ಸೆಂಟರ್ಸು, ಇನ್ನೂ 81 ತಾಲೂಕುಗಳಿದೆ. ಅಂದರೆ ರೋಗಿಗಳು ತಕ್ಷಣ ಅಲ್ಲಿ ಹೋದರೆ ಅವರಿಗೆ ಅಲ್ಲೊಂದು ECG ಮಾಡ್ತಾರೆ, ಅವ್ರ ಸಿಂಪ್ಟಮ್ಸು ತಕ್ಷಣ ಅದನ್ನು ತಜ್ಞರಿಗೆ ಕಳಿಸ್ಕೊಡ್ತಾರೆ ಕ್ಲೌಡ್ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ. ಅದು ಮಾಹಿತಿ ಬಂದ ತಕ್ಷಣ ಸರ್ಕಾರನೇ ಅವರಿಗೆ ಥ್ರಾಂಬೋಲಿಟಿಕ್ ಥೆರಪಿ ಅಂದರೆ ಇಮ್ಮಿಡಿಯೇಟಾಗಿ ಅವರಿಗೆ ಕ್ಲಾಟ್ ಲೈಸಿಸ್ ಮಾಡೋಕ್ಕೆ, ರಕ್ತ ಹೆಪ್ಪುಗಟ್ಟುವುದನ್ನು ಕರಗಿಸುವುದಕ್ಕೆ ಔಷಧಿ ಕೊಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ, ಹೃದಯಕ್ಕೆ ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ. ನಂತರ ಅವರು ಅವಶ್ಯಕತೆಗೆ ಅನುಗುಣವಾಗಿ ಕಂಡೀಷನ್ ನೋಡಿಕೊಂಡು ಈ ಹಬ್ ಸೆಂಟರ್ಸ್ ಅಂತ, ಹಬ್ ಆ್ಯಂಡ್ ಸ್ಪೋಕ್ ಅಂದರೆ ತಾಲೂಕುಗಳು, ಹಬ್ ಅಂದರೆ ಈಗ ಮೇನ್ ಸೆಂಟರ್ಸ್, ಈಗ ನಾನು ಹೇಳಿದ ಜಯದೇವ ಇದೆ 3 ಸೆಂಟರ್ಸು, ಹೀಗೆ ಬೇರೆ ಬೇರೆ ದಾವಣಗೆರೆಯಲ್ಲಿ ನಾರಾಯಣ ಹೃದಯಾಲಯ ಇದೆ, ಹೀಗೆ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಇರ್ತಕ್ಕಂತಹ ಮೇನ್ ಸೆಂಟರ್ಸ್ಗೆ, ಹಬ್ ಸೆಂಟರ್ಸ್ಗೆ ಬೇಗ ಬಂದು ಮುಂದಿನ ತಪಾಸಣೆಗೆ ಒಳಗಾಗಬೇಕಾಗುತ್ತೆ. ಇಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಆಂಜಿಯೋಗ್ರಾಮ್ ಮಾಡಿ ಮತ್ತು ಅವರಿಗೆ 24 ಗಂಟೆ ಒಳಗಡೆ ಆಂಜಿಯೋಗ್ರಾಮ್ ಮಾಡಿ, ಅದರಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಅವಶ್ಯಕತೆ ಇದ್ದರೆ ಆಂಜಿಯೋಪ್ಲಾಸ್ಟಿ ಮಾಡ್ತಾಯಿದ್ದೀವಿ. ಇದಕ್ಕೆ ಸರ್ಕಾರ ಮಟ್ಟದಲ್ಲಿ ತಗೊಳ್ತಾ ಇದ್ದೀವಿ, ಕ್ರಮ ತಗೊಂಡು.